ಅದೇ ಅವರು ಯಾರು ಆ ವ್ಯಕ್ತಿ ಅಂತ ನನಗೆ ಡಿಸ್ಕ್ಲೋಸ್ ಮಾಡಿದ್ರು ಇವತ್ತು. ಅದೇ ಅವರು ಯಾರು ಆ ವ್ಯಕ್ತಿ ಅಂತ ನನಗೆ ಡಿಸ್ಕ್ಲೋಸ್ ಮಾಡಿದ್ರು ಇವತ್ತು. ಅಂದರೆ ಯಾವ ಅಕೌಂಟಿಂದ ಯಾವ ಮೊಬೈಲ್ ನಂಬರ್ ಏನು ಯೂಸ್ ಮಾಡ್ತಾರೆ ಸಿಮ್ಮು ಯಾವುದು ಅಂತ ನನಗಿವತ್ತು ಗೊತ್ತಾಗಿದೆ ಸರ್, ಯಾವ ವ್ಯಕ್ತಿ ಅಂತ. ಹಾಂ, ಪೊಲೀಸವರು ಅದೇ FIR ಆಗಿದೆ. ಈಗ ಫರ್ದರು ಆ ವ್ಯಕ್ತಿನ ಈಗ ತನಿಖೆಗೆ ಕರೆಸ್ತಾರಂತೆ ಸರ್. ಅವರು ಕರೆಸಿ ಆ ವ್ಯಕ್ತಿನ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನನಗೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ, ನನಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಆ ವ್ಯಕ್ತಿಯಿಂದ ಅಂತ. ಪೊಲೀಸ್ ಅಧಿಕಾರಿಗಳು ಹೇಳಿರೋ ಹೆಸರು ವಿಶ್ವೇಶ್ವರಯ್ಯ ಸನ್ ಆಫ್ ಮುದ್ದಯ್ಯ ಅಂತ. ಅವ್ರಿಗೆ ಇದು ಟ್ರೇಸ್ ಆಗಿರೋದು ವಿಲ್ಸನ್ ಗಾರ್ಡನ್, ಬೆಂಗಳೂರಿಂದ ವಿಲ್ಸನ್ ಗಾರ್ಡನ್ ಅಂತ ಏರಿಯಾ ಇದೆ ಅಂತೆ, ಅಲ್ಲಿ ಇದು ಟ್ರೇಸ್ ಆಗಿರೋದು ಈ ವ್ಯಕ್ತಿದು. ಅವರು ಫೋನ್ ನಂಬರು ಅವರ ಜಿಮೇಲ್ ಅಕೌಂಟಿಂದ ಇದು ಟ್ರೇಸ್ ಆಗಿದೆ. ವಿಶ್ವೇಶ್ವರಯ್ಯ ಸನ್ ಆಫ್ ಮುದ್ದಯ್ಯ. ಸೊ ಅವರು ಬೆಂಗಳೂರು ವಿಲ್ಸನ್ ಗಾರ್ಡನ್ನು ಇವತ್ತು ನೋಟಿಸು ಕಳಿಸಿದ್ದಾರೆ ಪೊಲೀಸರು. ಅವ್ರ ಮನೆಗೆ ಇಸ್ಕೊಂಡಿದ್ದಾರಂತೆ ಸೈನ್ ಮಾಡಿ. ಇನ್ನು 3 ಡೇಸಲ್ಲಿ ಅವರು ತನಿಖೆಗೆ ಬರಬೇಕಂತೆ ಪೊಲೀಸ್ ಸ್ಟೇಷನ್ಗೆ. ಸೊ ತನಿಖೆ ಮಾಡಿದ್ಮೇಲೆ ಫರ್ದರ್ ಪ್ರೋಸೆಸ್ಸು ಪೊಲೀಸ್ ಇಲಾಖೆಯಿಂದ ಕಂಟಿನ್ಯೂ ಆಗುತ್ತೆ. ಅದು ಪೊಲೀಸವ್ರನ್ನೇ ನೀವು ಕೇಳಿ ಸರ್, ಅವರು ಯಾರು ಅಂತ. ನಿಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಅಂತ ಮಾಹಿತಿ ಇದೆ, ಅದು ಗೊತ್ತಿಲ್ಲ ಬಿಡಿ. ಅದು ಈ ರೀತಿಯಾದಂಥ ಪದಗಳಲ್ಲಿ ಯಾವುದೇ ಒಬ್ಬ ಮಹಿಳೆಗೆ ನಿಂದಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕಡ್ಡಾಯವಾಗಿ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಖಾಸಗಿ ಜೀವನವನ್ನು ಚರ್ಚೆ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಬಹುಶಃ ಇವತ್ತು ಬೇರೆ ಬೇರೆ ಹಲವಾರು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾ ದುರ್ಬಳಕೆ ಆಗ್ತಾಯಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮಗೆ ಏನಾದರೂ ವಿಚಾರಗಳು ಗೊತ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಿ, ನೇರವಾಗಿ ಯಾರನ್ನೂ ಸಹ ನಿಂದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಸಹ ನಮ್ಮ ದೇಶದ ಕಾನೂನಲ್ಲಿ ಇದೆ. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ನಮ್ಮಂಥವ್ರಿಗೆ, ಆಯ್ಕೆಯಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನು ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಸಹ ನಮ್ಮ ನೆಲದ ಕಾನೂನು ನಿಮಗೆ ಹಕ್ಕುಗಳನ್ನು ಕೊಟ್ಟಿದೆ. ಪ್ರಶ್ನೆ ಮಾಡಿ, ನಿಂದಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಡಿ. ವಿಶೇಷವಾಗಿ ಮಹಿಳೆಯರನ್ನ ತುಚ್ಛವಾಗಿ ಕಾಣ್ತಕ್ಕಂಥ ಪ್ರವೃತ್ತಿಯನ್ನು ದಯಮಾಡಿ ತಲೆಯಿಂದ ತೆಗೆದುಹಾಕಿ ಗೌರವಯುತವಾಗಿ ಪ್ರಶ್ನೆ ಮಾಡಿ, ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದನ್ನ ಎಲ್ಲರೂ ಸಹ ಕಲಿಬೇಕು. ನಾನೊಬ್ಬನೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಾವು ಬೇರೆಯವ್ರಿಗೆ ಗೌರವವನ್ನು ಕೊಡಬೇಕು. ಕೆಟ್ಟದಿದ್ರೆ ಅದನ್ನ ಖಂಡಿಸೋಣ. ಯಾವ ಪದಗಳಲ್ಲಿ ಖಂಡಿಸ್ಬೇಕು ಆ ಪದಗಳಲ್ಲಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವಹೇಳನ ಮಾಡ್ತಕ್ಕಂಥದ್ದು, ಏನೋ ಡಿಫೆಮೇಷನ್ ಮಾಡಿಬಿಡಬೇಕು, ಅವ್ರ ವಿರುದ್ಧ ಮಾಡಿಬಿಡಬೇಕು, ಏನೋ ಚಿತಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬಾರ್ದು. ಅದು ಯಾವುದೇ ರೀತಿ ಇರಲಿ, ಎಮೋಷ್ನಲಿ ಇರ್ಬೋದು, ಬೇರೆ ಯಾವುದೇ ರೀತಿ ಇರ್ಬೋದು. ಡಿಫಮೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬಾರ್ದು.